Hi, hello, hope you doing well. Welcome back to the channel and ನಾನು ನಿಮ್ಮ ಸುಬ್ರಹ್ಮಣ್ಯ. ತುಂಬ ದಿನಗಳಾದ್ರ ಮೇಲೆ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಟೈಮ್ ಆಗಿತ್ತು ನಾನು ವಿಡಿಯೋ ಮಾಡ್ದೇನೆ. ತುಂಬ ಬ್ಯುಸಿ ಇದ್ದೆ ನಾನು ವರ್ಕಲ್ಲಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಮಧ್ಯದಲ್ಲಿ ಫಂಡಿಂಗ್ ಚಾಲೆಂಜ್ ಕೂಡ ಒಂದು ತಗೊಂಡಿದ್ದೆ, $10 ಚಾಲೆಂಜ್. ನಾನು ಅದನ್ನು ಕೂಡ ಸರಿಯಾಗಿ ಅಪ್ಡೇಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಎನಿವೇಸ್, ಸೊ ಇವತ್ತು 22 ಸೆಪ್ಟೆಂಬರ್. ಇವತ್ತು ಇವರೇ ಯು ಎಸ್ ಡಿ ಅಲ್ಲಿ ಕೂಡ ಹಾಗೆ ಒಂದು ಟ್ರೇಡು ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಸೊ ಲಾಸ್ಟ್ ವೀಕಲ್ಲಿ ಐ ಹೋಪ್ ನೀವೆಲ್ಲ ಟ್ರೇಡ್ ಮಾಡಿರಬಹುದು. ಲಾಸ್ಟ್ ವೀಕಲ್ಲಿ ಫೆಡ್ ರೇಟ್ ಕಟ್ ಕೂಡ ಆಯಿತು. ಸೊ ಹೋಪ್ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಟ್ರೇಡ್ ತಗೊಂಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಪ್ರಾಫಿಟ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಬಟ್ ನಾನು ಲಾಸ್ಟ್ ವೀಕಲ್ಲಿ ಗೋಲ್ಡಲ್ಲಿ ಟ್ರೇಡ್ ಮಾಡಿದ್ದೆ. ಬಟ್ ನಾನು ಯಾವುದೇ ಥರದ ಪ್ರಾಫಿಟ್ ಅದರಲ್ಲಿ ನನಗೆ ಆಗಲಿಲ್ಲ. ಸೊ ನಾನು ಅದರಲ್ಲಿ 2 ಸ್ಟಾಪ್ ಲಾಸನ್ನು ತಗೊಂಡೆ ನಾನು ಅದರಲ್ಲಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇನಿಷಿಯಲಿ ಐ ವಾಸ್ ಪ್ಲಾನಿಂಗ್ ಟು ಬೈ ಅಟ್ ದಿಸ್ ಲೆವೆಲ್. ನೀವು ನೋಡ್ಬೋದು. ಸೊ ಈ ಲೆವೆಲಿಂದ ಬೈ ಮಾಡ್ಬೇಕಂದ್ರೆ ಬಿಟ್ಟು ನಾನು ಪ್ಲಾನ್ ಮಾಡಿದ್ದೆ. ಅದಕ್ಕಿಂತ ಮುಂಚೆಲಿಂದ ಶಾರ್ಟ್ ಕೂಡ ಮಾಡ್ಬೇಕಂತ ನನ್ನ ಪ್ಲಾನ್ ಇತ್ತು. ಬಟ್ ನಾನು ಶಾರ್ಟ್ ಮಾಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಐ ವಾಸ್ ಬಾಟ್ ಹಿಯರ್. ಐ ಬಾಟ್ ಅಟ್ ದೋಸ್ ಲೆವೆಲ್. ಬಟ್ ಒಂದು ಟ್ರೇಡ್ ಸ್ವಲ್ಪ ಪ್ರಾಫಿಟಲ್ಲಿತ್ತು. ಅದಾದ್ಮೇಲೆ ಮತ್ತೆ ಎಸ್ ಅಲ್ಲಿ ಇಟ್ಟಾಯಿತು. ಹಾಗೇನೆ ನೆಕ್ಸ್ಟ್ ಫೆಡ್ ರೇಟ್ ಕಟ್ ಆದ್ಮೇಲಂತೂ ವಾವ್, ಇಲ್ಲಂತೂ ನನಗೆ ಇಲ್ಲೂ ಕೂಡ ಒಂದು ಟ್ರೇಡ್ ತಗೊಂಡಿದ್ದೆ, ಅದು ಕೂಡ ನನ್ನ ಲಾಸ್ ಆಯಿತು. ಸೊ ಲಾಸ್ಟ್ ವೀಕಲ್ಲಿ ನನಗೆ ಹೇಳಂತ ಏನು ಪ್ರಾಫಿಟ್ ಬಂದಿಲ್ಲ. ಲಾಸ್ಟ್ ವೀಕಲ್ಲಿ ನಾನು ಲಾಸಲ್ಲೇ ಕ್ಲೋಸ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ವೀಕ್ ಹ್ಯಾಸ್ ಆಲ್ರೆಡಿ ಬೀನ್ ಸ್ಟಾರ್ಟೆಡ್. ಆ್ಯಂಡ್ ಇವತ್ತು ಕೂಡ ಒಂದು ಪ್ಲಾನ್ ಮಾಡಿದ್ದೆ ಇವರು ಯು ಎಸ್ ಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಯುರೋ ಯು ಎಸ್ ಡಿಯಲ್ಲಿ ನಾನೊಂದು ಪ್ಲಾನ್ ಮಾಡಿ ನೋಡ್ತಾ ಇದ್ದೀನಿ ಬೈಯಿಂಗ್ ಆಪರ್ಚುನಿಟಿ. ಬಿಕಾಸ್ ಡಿ ಎಕ್ಸ್ ವೈ ನೀವು ಚೆಕ್ ಮಾಡಿರ್ಬೋದು, ಡಾಲರ್ ಇಂಡೆಕ್ಸ್ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿದೆ. ಹವೆವರ್ ಒಂದು ಸಪೋರ್ಟ್ ಝೋನಲ್ಲಿದೆ. ಸ್ಟಿಲ್ ಸ್ಟ್ರೆಂತು ಇಲ್ಲ ಅಂತ ಹೇಳ್ಬೋದು ಯು ಎಸ್ ಡಾಲರಲ್ಲಿ. ಸೊ ಯೂರೋದಲ್ಲಿ ತುಂಬ ಸ್ಟ್ರೆಂತ್ ಇದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಅಪ್ವರ್ಡ್ಸ್ ಮೂವ್ ಆಗ್ತಾ ಇದೆ. ಸೊ ನಾನು ಈ ಲೆವೆಲಿಂದ ಬೈಯಿಂಗ್ ಅಪರ್ಚುನಿಟಿ ನೋಡ್ತಾ ಇದ್ದೆ. ಬಟ್ ಇನ್ನೂ ಯಾವುದೇ ರೀತಿ ಅಪರ್ಚುನಿಟಿ ನನಗೆ ಸಿಕ್ಕಿಲ್ಲ ಬೈ ಮಾಡೋಕ್ಕೆ. ಸೊ ಐ ಆಮ್ ನಾಟ್ ಬೈಯಿಂಗ್ ಹಿಯರ್ ಎಟ್ ದಿಸ್ ಲೆವೆಲ್. ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನನಗೆ ಒಂದು ಬೈಯಿಂಗ್ ಆಪರ್ಚುನಿಟಿ ಇತ್ತು, ಅದು ಆಲ್ರೆಡಿ ನಾನು ಮಿಸ್ ಔಟ್ ಆಯಿತು. ಬಿಕಾಸ್ 4 ಅವರ್ ಈ ಕ್ಯಾಂಡಲ್ ಕ್ಲೋಸ್ ಆದ್ರ ಮೇಲೆ ಅದು ನೆಕ್ಸ್ಟ್ ಒಂದು 4 ಅವರ್ ಕ್ಯಾಂಡಲ್ಲು ಮಾರುಬುಷ್ ಟೈಪಲ್ಲಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ ಈ ಪಿನ್ ಬಾರ್ ಏನಿದೆ, ಆ ಪಿನ್ ಬಾರ್ ನೋಡಿದ್ರೆ ನೀವು, ಸೊ ಎಷ್ಟು ಗಂಟೆದಿದು 10:30 ಏನು ಕ್ಯಾಂಡಲ್ ಸ್ಟಾರ್ಟ್ ಆಗಿತ್ತು, ಆ ಕ್ಯಾಂಡಲ್ನ ಆಲ್ರೆಡಿ ಅದು ವಿಕ್ ಟಚ್ ಆಗ್ಬಿಟ್ಟು ಹೋಗಿದೆ. ಸೊ ದೇರ್ ಇಸ್ ನೋ ಗ್ಯಾಪ್ ಇಯರ್, ಫೇರ್ ವ್ಯಾಲ್ಯೂ ಗ್ಯಾಪ್ ಇಯರ್. ಸೊ ನಾನು ಇಲ್ಲೇ ಬೈ ಮಾಡಬೇಕಿತ್ತು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಲೆವೆಲಲ್ಲಿ. ಸೊ ತೋರಿಸ್ತೀನಿ ನಾನು. ಸೊ ಇದೇನು ಹಾರಿಜಾಂಟಲ್ ಲೈನ್ ಕಾಣಿಸ್ತಿದೆ, ನಾನು ಇಲ್ಲೇ ಬೈ ಮಾಡಬೇಕಿತ್ತು. ಸೊ ಬಟ್ ನಾನು ಇಲ್ಲಿ ಮಾಡಲಿಲ್ಲ. ನಾನು ಸೇಫರ್ ಸೈಡ್ ನಾನು ಈ ಆರ್ಡರ್ ಬ್ಲಾಕ್ ಏನಿದೆ, ಈ ಆರ್ಡರ್ ಬ್ಲಾಕ್ ಏನಿದೆ ಬೈ ಮಾಡೋಣ ಅಂತ ವೆಯ್ಟ್ ಮಾಡ್ತೀನಿ. ಲೆಟ್ಸ್ ಸಿ ಏನಾಗುತ್ತೆ. ಬಿಕಾಸ್ ಈ ಮೇಲ್ಗಡೆ ಲೆವೆಲಲ್ಲಿ ಪೂರ್ತಿ ಲಿಕ್ವಿಡಿಟಿ ಇದೆ. ಸೊ ಈ ಲಿಕ್ವಿಡಿಟಿ ಹಂಟ್ ಆದ್ರ ಮೇಲೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸೊ ಇನ್ ಕೇಸ್ ಏನಾದರೂ ಕೆಳಗಡೆ ಬಂತು ಅಂದರೆ ಈ ಲೆವೆಲಿಂದ ಮತ್ತೆ ಬೈಯಿಂಗ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ದಿಸ್ ಟ್ರೇಡ್. ಒಂದು ವೇಳೆ ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಮತ್ತೆ ರೀಟೆಸ್ಟ್ ಮೇಲೆ ನಾನು ಮತ್ತೆ ಈ ಲೆವೆಲ್ 1.184 ಏನು ಲೆವೆಲ್ ಇದೆ ಆ ಲೆವೆಲ್ವರೆಗೆ ನಾನು ಬೈಯಿಂಗನ್ನು ತಗೊಳ್ತೀನಿ. ಸೊ ನಾನು ಈ ಯೂರೋ ಯು ಎಸ್ ಡಿ ಪೇರ್ನಲ್ಲಿ ಪೂರ್ತಿಯಾಗಿ ನಾನು ಬೈಯಿಂಗೇ ನೋಡ್ತಾ ಇದ್ದೀನಿ ಸದ್ಯಕ್ಕೆ. ಬಿಕಾಸ್ ಈ ಲೆವೆಲಿಂದ ಮೇಲೆ ನಾವು ಬೈಯಿಂಗನ್ನೇ ನೋಡ್ಬೋದು 1.17. ಸೊ ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 1.16. ಸೊ ಇದರಿಂದ ಮೇಲೆ ನೀವು ಬೈಯಿಂಗೇ ನೋಡ್ಬೋದು. ಅದಕ್ಕೆ ಈ ಲೆವೆಲ್ ಬ್ರೇಕ್ ಆದರೆ 1.16 ಬ್ರೇಕ್ ಆದರೆ ಮಾತ್ರ ನೀವು ಡೌನ್ ಟ್ರೆಂಡ್ ಟ್ರೇಡನ್ನು ನೋಡ್ಬೋದು. ಅದಕ್ಕಿಂತ ಮೇಲೆ ನೀವು ಬೈಯಿಂಗ್ ಆಪರ್ಚುನಿಟಿನೇ ನೋಡಬಹುದು. ಸೊ ನಾನು ರೀಸೆಂಟ್ ಡೇಸಲ್ಲಿ ಫಂಡೆಡ್ ಅಕೌಂಟನ್ನು ಖರೀದಿ ಮಾಡಿದ್ದೀನಿ. ಸೊ ಆ ಫಂಡೆಡ್ ಅಕೌಂಟ್ನೇ ನಾನು ಟ್ರೇಡಿಂಗ್ ಮಾಡ್ತಾ ಇರೋದು. ಸೊ ಲಾಸ್ಟ್ ಗೋಲ್ಡಲ್ಲಿ ಟ್ರೇಡ್ ಮಾಡಿದೆ, ಯುರೋ ಯು ಎಸ್ ಡಿ ಸ್ವಲ್ಪ ಟ್ರೇಡ್ ಮಾಡಿದೆ. ಬಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಅಂಥ ಪ್ರಾಫಿಟ್ ಏನಿಲ್ಲ. ಸೊ ನಾನು ಲಾಸಲ್ಲೇ ಕ್ಲೋಸ್ ಮಾಡಿದ್ದೀನಿ. ನಮಗೆ ಇದನ್ನು ತೋರಿಸ್ತೀನಿ. ಸೊ ಇದು ನನ್ನ ಫಂಡಿಂಗ್ ಅಕೌಂಟು. ಫಂಡಿಂಗ್ ಅಕೌಂಟ್ ಬಗ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಬೇಕು ಅಂತಂದರೆ ಯಾವ ಫಂಡಿಂಗ್ ಅಕೌಂಟು ಚೆನ್ನಾಗಿದೆ, ಯಾವುದನ್ನ ಯೂಸ್ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಗೆ ತುಂಬ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇದು ನಾನು ಓಪನ್ ಮಾಡಿದ್ದು, ಬಟ್ ಇದರಲ್ಲಿ ಇವಾಗ ನಿಮ್ಗೆ ತೋರಿಸಿದೆ $200 ನಂದು ಟೋಟಲ್ ನೆಟ್ ಲಾಸ್ ಕ್ಲೋಸ್ ಆಗಿದೆ. ಲಾಸ್ಟ್ ಎಲ್ಲ ಟ್ರೇಡ್ ಆದ್ರ ಮೇಲೆ ಗೋಲ್ಡ್ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಅದಾದ್ಮೇಲೆ $200 ಇದರಲ್ಲಿ ಆಲ್ಮೋಸ್ಟ್ ನಂದು ಲಾಸಲ್ಲಿ ಹೋಗಿದೆ. ಸೊ
ಲೆಟ್ಸ್ ಸಿ ಈ ಈ ಫಂಡಿಂಗ್ ಅಕೌಂಟನ್ನು ಹೇಗೆ ಪಾಸ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಏನೆಲ್ಲ ಇದರಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ಏನೆಲ್ಲ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೆ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಬೇಕು ಅಂತಂದರೆ, ಮಾಹಿತಿ ಬೇಕು ಅಂದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಟೈಮ್ ಸ್ವಲ್ಪ ಕಮ್ಮಿ ಸಿಗುತ್ತೆ ನನಗೆ, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಲ್ಲ ಯಾವಾಗಲೂ ವಿಡಿಯೋಗಳನ್ನು. ಸೊ ಆ್ಯಕ್ಟಿವ್ ಆಗಿ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಯಾವುದೇ ರೀತಿ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.